ಹಾಯ್ ಹಲೋ ನಮಸ್ಕಾರ. ನಿಜ ಜನರಲ್ ಮೈಂಡ್ ಸೆಟ್ ಅಲ್ಲಿ ಇದೆಯಾ ಇಲ್ಲ ನಮ್ಮ ಮೈಂಡ್ ಸೆಟ್ ಅಲ್ಲೇ ಇದೆಯಾ ಅಂತ. ಚೆನ್ನಾಗಿದ್ರು ಆಡ್ಕೋತಾರೆ, ಕೆಟ್ಟೋದ್ರು ಆಡ್ಕೋತಾರೆ. ಕಾಲ್ ಎಳೆಯೋರ್ ಜನ ನಾವು ಇಷ್ಟಪಡಲ್ಲ. ಜನರಲ್ ಮೈಂಡ್ ಸೆಟ್ ಅಲ್ಲಿ ಇರಲ್ಲ ಕಣ್ರಿ. ನಾವ್ ಏನ್ ಥಿಂಕ್ ಮಾಡ್ತೇವೆ, ನಾವ್ ಏನ್ ಮಾಡ್ತೇವೆ ಅದರಲ್ಲಿ ಇರೋದು. ಜಯ ಕರ್ನಾಟಕ. ಹಾಯ್ ಹಲೋ ನಮಸ್ಕಾರ. ಸೊ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೇನೆ. ಐ ಥಿಂಕ್ ಈ ವಿಡಿಯೋ ಬರ್ತಿದೆ ಅಂದರೆ ಯೂಟ್ಯೂಬಲ್ಲಿ ಈ ವಿಡಿಯೋ ಅಪ್ಲೋಡ್ ಆಗಿದೆ ಅಂತ ಅರ್ಥ. ಸೊ ನನ್ನ ಹೆಸರು ನಿಶ್ಚಲ್. ಹೊಸ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತಿದ್ದೇನೆ, ವ್ಲಾಗಿಂಗ್ ಜರ್ನಿ. ಸೊ ಈ ವ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ವಿಡಿಯೋ ಏನು ಹಾಕೋದು ಅಂತ ತಲೆಯಲ್ಲಿ ಬರ್ತಿತ್ತು. ಏನು ಹಾಕಬೇಕು ಇಲ್ಲ ಏನು ಮಾಡಬೇಕು ಅಂತ. ಸೊ ಥಾಟ್ ಬರ್ತಾ ಚಿಕ್ಕ ವಯಸ್ಸಿಂದ ಒಂದು ಹೇಳ್ತಾ ಬಂದಿದ್ದೇವೆ. ಈಗ ಮನೇಲಿ ಏನಾದ್ರು ಅಮ್ಮ ನಾನು ಅದು ಮಾಡ್ತೇನೆ ಇಲ್ಲ ಇದು ಮಾಡ್ತೇನೆ ಅಂದರೆ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೂ ಒಂದು ಹೇಳ್ತಾರೆ, ನೋಡ್ಕೊಂಡು ಮಾಡು. ಜನರು ಏನಾರು ಹೇಳ್ಬೋದು, ಇಲ್ಲ ಜನರು ಬೇರೆ ಬೇರೆ ಟೈಪ್ ಮಾತಾಡ್ಬೋದು, ಇಲ್ಲ ಹೊರಗಡೆ ಬೇರೆ ನಮ್ಮ ಮನೇಲಿ ಅಂತಲ್ಲ ಎಲ್ಲರ ಮನೇಲೂ ಇದೆ. ಸೊ ಒಂದು ಒಳ್ಳೆ ಐಡಿಯಾ ಬಂತು, ಆ ಜನರಿಗೆ ಕೇಳೋಣ. ಏನೋ ಒಂದು ಹೊಸ ಸ್ಟಾರ್ಟ್ ಮಾಡುವಾಗ ಜನರು ಏನು ಹೇಳ್ತಾರೆ ಅಂತ. ನಿಜ ಜನರಲ್ ಮೈಂಡ್ ಸೆಟ್ಟಲ್ಲಿ ಇದೆಯಾ ಇಲ್ಲ ನಮ್ಮ ಮೈಂಡ್ ಸೆಟ್ಟಲ್ಲೇ ಇದೆಯಾ ಅಂತ. ಸೊ ಈ ಟಾಪಿಕ್ ಬಂತು, ಈ ಟಾಪಿಕ್ ಮೇಲೆ ವಿಡಿಯೋ ಮಾಡೋಣ ಅಂತ ಆಯಿತು. ಸೊ ಈ ವಿಡಿಯೋ ಹೇಗಾಗತ್ತೆ, ಹೇಗೆ ಮಾಡ್ತೇನೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದೇನೆ. ಏನಾದ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ. ಮತ್ತು ನಿಮ್ಮ ಸಪೋರ್ಟ್ ಇರಲೇಬೇಕು. ಸೊ ಸಬ್ಸ್ಕ್ರೈಬ್ ಬಟನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಫಸ್ಟ್ ವಿಡಿಯೋ ಅಂತ ರೀಚ್ ಸ್ವಲ್ಪ ಜಾಸ್ತಿನೇ ಹೋಗಬೇಕಲ್ಲ, ಅದಕ್ಕೆ. ಸೊ ಲೆಟ್ಸ್ ಗೋ, ಏನಿರತ್ತೆ ನೋಡೋಣ. ಆ 4 ಜನ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಈ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತಿದ್ದೇನೆ. ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಆಗಲ್ಲ. ಈಗ ನೀವು ನೋಡ್ತಿದ್ದೀರಾ ಅಂದರೆ ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ನೀವೇ ನೋಡ್ತಿರ್ಬೋದು. ಸೊ ತುಂಬ ಜನ ತುಂಬ ಥರ ಹೇಳಿದ್ರು ನನಗೆ. ಲೈಕ್ ಮೊದಲು ನಾನು ವಿಡಿಯೋ ಮಾಡ್ತಿದ್ದೆ ಹೇಳ್ದಲ್ಲ, ಆ ವಿಡಿಯೋಸಿಗೆ ತುಂಬ ಕಮೆಂಟ್ಸ್ ಬಂತು, ಯಪ್ಪ ಏನು ಮಾಡ್ತಾನೋ, ತುಂಬ ಟ್ರೋಲ್ ಆದೆ. ಸೊ ಈ ವಿಡಿಯೋ ಟ್ರೋಲ್ ಮಾಡೋರಿಗಲ್ಲ, ಮಾಡೋರು ಮಾಡ್ಕೊಂಡು ಹೋಗ್ಲಿ ಅಷ್ಟೇ. Hey, I've seen this one. This is a classic. ಹೋಗ್ಲಿ. ಮಾತಾಡೋರ್ದು ಇಷ್ಟೇ ಸರ್, ನನಗೆ ಜೀವನದಲ್ಲಿ ನಂದು ಅಷ್ಟೇ. ಅಂದರೆ ನನಗೋಸ್ಕರ ಸಪೋರ್ಟ್ ಮಾಡೋರು ಸುಮಾರು ಜನ ಇದ್ದಾರೆ. ನನ್ನ ಫ್ಯಾಮಿಲಿ, ನನ್ನ ಕ್ಲೋಸ್ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ. ಸೊ ಅವ್ರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ, ಮಾಡು ವಿಡಿಯೋ ಮಾಡು ಅಂತ. ಸೊ ಅವ್ರಿಗೋಸ್ಕರ ಸ್ಟಾರ್ಟ್ ಮಾಡಿರೋ ಜರ್ನಿ ಚೆನ್ನಾಗಿರುತ್ತೆ. ಹೆಲೋ, ಈಗ ರೋಡಿಗೆ ಬಂದಿದ್ದೇನೆ, ಅಂದರೆ ಹೊರಗೆ ಹೋಗ್ತಿದ್ದೆ. ಸೊ ಇಲ್ಲೇ ಒಂದು ಪಿ ಜಿ ಸೈಡಲ್ಲಿ ಒಂದು ಏನು ಹೇಳ್ತಾರೆ ಟೀ ಅಂಗಡಿ ಇದೆ. ಸೊ ಆ ಟೀ ಅಂಗಡಿಗೆ ಬಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ನೋಡೋಣ, ಇಲ್ಲಿ ಟೀ ಮಾಡೋ ಅಣ್ಣ ಇದ್ದಾರೆ, ಅವ್ರಿಗೆ ಕೇಳೋಣ ಏನಂತಾರಂತ. ಯಾವ ಚಾನಲ್? ನಾನು ಈಗ ಸ್ಟಾರ್ಟ್ ಮಾಡ್ತಿದ್ದೇನೆ. ಏನ್ ಚಾನಲ್ ಹೆಸರೇನು? ಚಾನಲ್ ನಿಶ್ ಡೈರೀಸ್ ಅಂತ. ನಿಶ್ ಡೈರೀಸ್. ಈಗ ಒಂದು ಕ್ವಶನ್ ಓಕೆ ನಿಮ್ಗೆ. ನಾನು ಈಗ ಏನೋ ಒಂದು ಹೊಸ ಸ್ಟಾರ್ಟ್ ಮಾಡ್ಬೇಕಂತಿರ್ತಾರೆ, ಆದ್ರೆ ಸುಮಾರು ಜನ ಹೇಳ್ತಾರೆ, ಅವ್ರು 4 ಜನ ಏನ್ ಹೇಳ್ತಾರೆ, ಇಲ್ಲ ಅದ್ ಮಾಡ್ಬೇಡ, ಇಲ್ಲ ಆ ಡ್ರೆಸ್ ಹಾಕ್ಬೇಡ, ಬೇರೆಯವ್ರು ಏನ್ ತಿಳ್ಕೊಂತಾರೆ ಅಂತ. ಸೊ ಬೇರೆಯವ್ರಿಗೋಸ್ಕರ ಬದುಕ್ಬೇಕಾ ಬೇಡ? ನಮಗೋಸ್ಕರ ಬದುಕ್ಬೇಕು, ಬೇರೆಯವ್ರಿಗೋಸ್ಕರ ಅಲ್ಲ. ಬೇರೆಯವರು ಹೆಂಗಿದ್ರು ಆಡ್ಕೊಳ್ಳೋರು ಆಡ್ಕೋತಾರೆ, ಅರ್ಥ ಆಯ್ತಾ? ಚೆನ್ನಾಗಿದ್ರು ಆಡ್ಕೋತಾರೆ, ಕೆಟ್ಟೋದ್ರು ಆಡ್ಕೋತಾರೆ, ನಂದ್ ಗಾಡಿ ತಕೊಂಡ್ರು ಆಡ್ಕೋತಾರೆ, ಒಂದ್ ತಕೊಂಡಿಲ್ಲ ಅಂದ್ರು ಆಡ್ಕೋತಾರೆ, ಎಲ್ಲೋಗೂ ಆಡ್ಕೋತಾರೆ. ಆಡ್ಕೊಳ್ಳೋ ಜನ ಇದೇ ಇದಾರೆ. ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು. ಒಳ್ಳೆ ಕೆಲಸ ಮಾಡ್ತಿದ್ರೆ ಯಾವ ಕೆಲ್ಸ ಆಗ್ಲಿ ಒಳ್ಳೆ ಕೆಲಸ ಮಾಡ್ಬೇಕು, ಕೆಟ್ಟದಕ್ಕೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಕೆಟ್ಟ ದಾರಿಗೆ ಹೋಗ್ಬಾರ್ದು, ಕೆಟ್ಟ ಕೆಲಸ ಮಾಡ್ಬಾರ್ದು. ನೀವ್ ಒಳ್ಳೆ ಕೆಲಸ ಯಾವ್ದೇ ಮಾಡು, ಜನ ಬೆಂಬಲ ಸಿಗುತ್ತೆ, ಇಷ್ಟೇ ಅಲ್ವಾ? ಸರಿ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಹೆಸರು? ಮಹೇಶ್ ಅಂತ. ಸರಿ. ಅಲ್ಲ, ಒಳ್ಳೆ ಕೆಲಸ ಮಾಡೋಕೆ ಯಾವ್ದೇ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿದ್ರೆ ಜನ ಬೆಂಬಲ ಖಂಡಿತ ಸಿಗುತ್ತೆ. ಬಟ್ ನಾವ್ ಮಾಡೋ ಕೆಲಸ ಕರೆಕ್ಟ್ ಆಗಿರ್ಬೇಕು, ನಾವು ಹೋಯ್ತಾ ಇರೋ ದಾರಿ ಕರೆಕ್ಟ್ ಆಗಿರ್ಬೇಕು, ನಾವು ನಡೀತಾ ಇರೋ ನಡವಳಿಕೆ ಚೆನ್ನಾಗಿರ್ಬೇಕು, ಅಷ್ಟೇ. ಒಳ್ಳೇದ್ ಮಾಡು, ನೀನ್ ಏನೇ ಮಾಡು, ಒಳ್ಳೇದ್ ಮಾಡು. ಬೇರೆ ಕೆಲ ಟೆನ್ಷನ್ ಮಾಡ್ಕೋಬಾರ್ದು. ನಾನು ಹೇಳಿಲ್ವಾ, ಎಲ್ಲಕ್ಕೂ ಆಡ್ಕೋತಾರೆ ಜನ, ಯಾವ್ದು ಆಡ್ಕೊಳಲ್ಲ, ಪ್ರತಿಯೊಂದಕ್ಕೂ ಆಡ್ಕೋತಾರೆ. ಹಸ್ಕೊಂಡಿದ್ರು ಆಡ್ಕೋತಾರೆ, ಉಂಡಿದ್ರು ಆಡ್ಕೋತಾರೆ, ಒಂದ್ ಗಾಡಿ ಹೋಯ್ತಾ ಇದ್ರು ಆಡ್ಕೋತಾರೆ. ನನ್ ಮಗ ಏನು ಅವ್ರ ಅಪ್ಪನ ದುಡ್ಡಲ್ಲಿ ಬದುಕ್ತಾನ ಅಂತಾರೆ.
ಆಯ್ತಾ ಅದೇ ನೀನ್ ಇಲ್ದೆ ನೀ ಚೆನ್ನೈಗೆ ಹೋಗೋ ಬಡ್ಡಿ ಮಗನ ಗಾಡಿ ತಗೊಳ್ಳಿ ಹೋಗ್ತಿಲ್ಲ ಅಂತಾರೆ ಎಲ್ಲಕ್ಕೂ ಆಡ್ಕೋತಾರಪ್ಪ. ಬಟ್ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು. ನಾವು ಆಡ್ತಾ ಇರೋ ಮಾತು ಹೋಗ್ತಾ ಇರೋ ದಾರಿ ಎಲ್ಲ ಕರೆಕ್ಟ್ ಆಗಿ ನೀಯತ್ತಾಗಿದ್ರೆ ತಡೆಯ ತಕ್ಕತ್ ಯಾರಿಗೂ ಇಲ್ಲ. ಎಸ್ ಕರೆಕ್ಟ್. ಥ್ಯಾಂಕ್ ಯು. ಸೊ ಗೊತ್ತಾಯ್ತಾ ಜನರು ಏನ್ ಹೇಳ್ತಾರಂತ. ಜನರ ಮೈಂಡ್ ಸೆಟ್ ಅಲ್ಲಿ ಇರಲ್ಲ ಕಣ್ರಿ. ನಾವೇನ್ ಥಿಂಕ್ ಮಾಡ್ತೇವೆ, ನಾವೇನ್ ಮಾಡ್ತೇವೆ ಅದರಲ್ಲಿ ಇರುತ್ತೆ. ಸೊ ಈಗ ಹೋಗ್ತಿದ್ದೇನೆ, ಯಾರು ಸಿಗ್ತಾರೆ ನೋಡೋಣ. ಫಸ್ಟ್ ಟೈಮ್ ಈ ತರ ವಿಡಿಯೋ ಮಾಡಕ್ ಚೂರು ಭಯ ಆಗ್ತಿದೆ, ಚೂರು ಖುಷಿನೂ ಆಗ್ತಿದೆ. ಜನರು ಏನ್ ಮಾತಾಡ್ತಾರೆ, ಏನು ರಾನೆಸ್, ಏನು ಆಕ್ಟ್ ಮಾಡಲ್ಲ ಗೊತ್ತಾಯ್ತಾ, ಅದ್ ಬೇಕಾಗಿದ್ ನಂಗೆ. ಸೊ ಅದ್ ಸಿಗ್ತಿದೆ, ನೋಡೋಣ ಏನಾಗತ್ತೆ. ಸೊ ಈಗ ಮತ್ತೊಬ್ರಿಗೆ ಕೇಳ್ತಿದ್ದೇನೆ ನಾನು ಏನ್ ಹೇಳ್ತಾರೆ ಅಂತ. ಸೊ ಅವ್ರಿಗೆ ಕೇಳೋಣ ಬನ್ನಿ. ಹೇಳಿ ಅಣ್ಣ. ಕಾಲ್ ಎಳೆಯೋರ್ಗೆಲ್ಲ ನಾವು ಇಷ್ಟಪಡಲ್ಲ. ಇಷ್ಟಪಡಬಾರ್ದು, ಮಾಡೋದೇ ಬೇಡ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಮ್ ಕೆಲಸ ನಾವ್ ಮಾಡ್ಕೊಂಡು. ಅಲ್ಲ ಈಗ ಚಿಕ್ಕ ವಯಸ್ಸಿಂದ ಹೇಳ್ತಿದ್ರಲ್ಲ, ಅವ್ರು 4 ಜನ ಅದ್ ಹೇಳ್ತಾರೆ, 4 ಜನ ಇದ್ ಹೇಳ್ತಾರೆ ಅಂತ. ಹೌದು ಹೇಳ್ತಿದ್ರು, ನಾನು ಅದಕ್ಕೆಲ್ಲ ನಂಬಿಲ್ಲ. ನಂಬಾರ್ದು. ಈಗ ನಾನೀಗ ಹೊಸದಾಗ ಒಂದು ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ, ಏನಂತೀರಾ? ಮಾಡಿ, ನಿಮ್ಮ ಅನುಕೂಲಕ್ಕೆ ನೀವು ಮಾಡ್ಬೇಕು ಮಾಡ್ಬೋದು ಅಷ್ಟೇ. ಅಷ್ಟೇ. ಮತ್ತೆ ಹೆಸರು ನಿಮ್ದು? ಗೋವಿಂದಪ್ಪ. ಇಲ್ಲೇ ಬ್ಯಾಂಗ್ಳೂರು ಪ್ರಾಪರ್? ಓಕೆ. ನಾನು ಸುಮಾರು ಈಗ ಮತ್ತೆ ಹೊಸದಾಗ ಸ್ಟಾರ್ಟ್ ಮಾಡ್ಬೇಕಂತಿದ್ದೇನೆ. ನಿಮ್ಮ ಆಶೀರ್ವಾದ ಇರ್ಬೇಕು ನಮ್ಗೆ. ಮಾಡಿ, ಭಗವಂತ ಒಳ್ಳೇದು ಮಾಡಿ. ಸರಿ ಅಣ್ಣ. ಸೊ ತುಂಬಾ ಕಷ್ಟ ಗೈಸ್ ಇವ್ರ ಹತ್ರ ಮಾತಾಡೋದು, ಜನರ ಹತ್ರ ತುಂಬಾ ಅಂದ್ರೆ ತುಂಬಾ ಕಷ್ಟ. ತುಂಬಾ ಜನ ಕ್ಯಾಮ್ರಾ ಶೈ ಇರ್ತಾರೆ, ಇಲ್ಲ ತುಂಬಾ ಜನ ಏನ್ ಮಾತಾಡೋದು ಅಂತ ಹೇಳ್ತಾರೆ. ಇಲ್ಲಿ ತನಕ 4 ಜನ ಕೇಳಿದ್ದೇನೆ, ಅದ್ರಲ್ಲಿ 2 ವಿಡಿಯೋ ನಿಮ್ಗೆ ಬಂದಿದೆ. ನೋಡೋಣ ಯಾರಿಗ್ ಸಿಗತ್ತೆ ಯಾರಿಗ್ ಸಿಗಲ್ಲ ಅಂತ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಈಗ ಮತ್ತೊಬ್ರು ಸಿಕ್ಕಿದ್ದಾರೆ, ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು. ರೋಡ್ ಸೈಡ್ ಅಲ್ಲಿ ನಿಂತು ಇಷ್ಟು ಚೆನ್ನಾಗಿ ಆರ್ಟ್ ಮಾಡೋರು ನಾನು ಈಗ ಜಸ್ಟ್ ನೋಡಿದ್ದು. ಸೊ ಅವ್ರಿಗೆ ಮಾತಾಡ್ಸೋಣ, ಅವ್ರಿಗೆ ಕೇಳೋಣ. ಅವ್ರಿಗೆ ಕನ್ನಡ ಬರಲ್ಲ, ಆದ್ರೂ ಏನ್ ಹೇಳ್ತಾರೆ ಕೇಳೋಣ. मेरा नाम प्रमोद कुमार है। मेरा नाम प्रमोद कुमार है। जी। आपको आपके लिए एक क्वेश्चन था। जी सर बोलिए। बचपन से हम सुनते जा रहे हैं, कुछ तो नया स्टार्ट करने गए तो हाँ 4 लोग क्या बोलेंगे, वरना कुछ नया स्टार्ट कर रहे तो लोगों को टांग खींचना बहुत अच्छे से आता है। तो उनको क्या बोलना चाहते हो आप? सर जो टांग खींचते हैं उनको मैं यही कहना चाहता हूँ, किसी की तरक्की देखकर जलना नहीं चाहिए, ठीक है। और जो आगे बढ़ रहा है उसको आगे बढ़ने दीजिए, उसको टांग खींचने की मत कोशिश कीजिए, क्योंकि वो मेहनत से आगे जा रहा है। आप भी मेहनत कीजिए। मैं तो यही कहूंगा कि आप मेहनत कीजिए, आप भी आगे बढ़ जाओगे, ठीक है। हाँ भैया, हाय। अभी मैं नया ब्लॉगिंग स्टार्ट कर रहा हूँ। आप किधर से हो? सर मैं यूपी से उत्तर प्रदेश, जिला जौनपुर। मैं 7 दिन से रहने वाला हूँ। जी सर। कितने साल हुआ बैंगलोर में? सर हमको 2 साल हो गया अभी। 2 साल हुआ। ಕನ್ನಡ ಬರುತ್ತೆ? ಸ್ವಲ್ಪ ಬರುತ್ತೆ ಸರ್, ಸ್ವಲ್ಪ ಬರುತ್ತೆ. ಹಾ ಸ್ವಲ್ಪ. ಸೊ ಯಾವ್ದಾದ್ರು ಕನ್ನಡ ಮೂವೀಸ್ ನೋಡಿದೀರಾ? कन्नड़ा मूवीज मूवी सर समझ में आता है, लेकिन बोलना नहीं आता, बोलना समझ आता है। हाँ भैया, अभी एक डायलॉग बोलता हूँ। आपको पुनीत राजकुमार पता है? हाँ सर पता है। पुनीत राजकुमार पता है। सो उनका डायलॉग ये है, पटाकी यार्दे ಆಗಿರ್ಲಿ. क्या सर? ಪಟಾಕಿ ಯಾರ್ದೇ ಆಗಿರ್ಲಿ, ಯಾರ್ದೇ ಆಗಿರ್ಲಿ, ಹಚ್ಚೋರ್ ನಾವಾಗಿರ್ಬೇಕು. ಹಚ್ಚೋರ್ ನಾವಾಗಿರ್ಬೇಕು. ನಾವ್ ಆಗಿರ್ಬೇಕು. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಆಗಿರ್ಬೇಕು. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ. ಎಸ್ ನೈಸ್. ಸೊ ಕೇಳಿದ್ರಲ್ಲ ಫ್ರೆಂಡ್ಸ್, ಜನರು ಏನ್ ಹೇಳ್ತಾರೆ ಅಂತ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೇನೆ. ಸೊ ಅವಾಗ ನೀವ್ ಮಾತಾಡ್ತೀರಾ? ನಿಮ್ಮ ಹೆಸರು? ನಮ್ಮ ಹೆಸರು ಮುನಿಸ್ವಾಮಿ ಅಂತ. ಸೊ ನಾನು ಈಗ ಹೊಸದಾಗಿ ಏನೋ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೊ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡ್ ಬಂದಿದ್ದೇನೆ ಅಂದ್ರೆ ಯಾರು ಕಾಲ್ ಎಳಿತಾರೆ, ಇದ್ ಮಾಡ್ತಾರೆ,
ಏನು ಮಾಡ್ಬೇಡ 4 ಜನ ನೋಡ್ತಾರೆ ಅಂತ. ಸೊ ಅವ್ರಿಗೆ ಏನ್ ಹೇಳ್ತೀರಾ? ಈಗ ನಾನ್ ಜನರಿಗೆ ಕೇಳ್ಬೇಕಂತಿದ್ದೇನೆ, ಜನರು ಹಾಗೇನಾದ್ರು ತಿಳ್ಕೊಂತಾರ ಏನಾರು ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ? ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಏನನ್ನ ಅನ್ಕೊಳ್ತಾರೆ. ನಾವು ಅವ್ರು ಏನ್ ಅನಿಸ್ತಾರೋ ಅದನ್ನ ನೋಡ್ಬೇಕು ನಾವು. ಅಂದ್ರೆ ಅವ್ರನ್ನ ಕೇರ್ ಮಾಡ್ಬೇಕಂತೀರಾ? ಕೇರ್ ಮಾಡ್ಬೇಕು. ಅಲ್ಲ, ಈಗ ಕಾಲ್ ಇಳಕ್ ಬಂದ್ಬಿಟ್ರೆ, ಕಾಲ್ ಹಿಡಕ್ ಬಂದ್ರೆ ನಾವು ಇದ್ ಮಾಡಕ್ ಆಗುತ್ತಾ? ನಿಲ್ಸ್ಬಾರ್ದು. ನಿಲ್ಸ್ಬಾರ್ದು. ಅವ್ರನ್ನ ಯಾಕೆ ಕಾಲ್ ಹಿಡಿತೀರಾ, ಏನೋ ಎಂತ ಏನು ಅಂತ ಕೇಳ್ಬೇಕು. ಅವರಿಗೆ ಕೇಳ್ಬೇಕು. ಅವ್ರಿಗೆ ಕೇಳ್ಬೇಕು. ಸರಿ. ಈಗ ಯಾವ್ದಾದ್ರು ಕನ್ನಡ ಮೂವೀಸ್ ನೋಡ್ತೀರಾ? ಕನ್ನಡ ಮೂವೀಸ್ ನೋಡ್ತೀರಾ? ನಾವು ಎಲ್ಲ ನೋಡ್ತೀನಿ. ಎಲ್ಲ ನೋಡ್ತೀರಾ? ಏನೋ ಡೈಲಾಗ್ ಗೊತ್ತಾ? ಡೈಲಾಗ್ ಎಲ್ಲ ಗೊತ್ತಿಲ್ಲ. ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ. ಸರಿ ಅಣ್ಣ. ಸೊ ಹೇಳಿದಾಗೆ ಸುಮಾರು ಜನ ಸುಮಾರು ಪಾಯಿಂಟ್ ಆಫ್ ವ್ಯೂ ಇರತ್ತೆ. ಹಾಗಂತ ನಾವ್ ಏನ್ ಮಾಡ್ತೇವೆ ಅದನ್ನ ಬಿಡ್ಬಾರ್ದು. ಸೊ ಇಷ್ಟ ಜನ ಕೇಳಿದ್ರಿ, ಇನ್ನೂ ಸುಮಾರು ಜನ ಕೇಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕೇಳೋದು ತುಂಬಾ ಕಷ್ಟ, ಎಲ್ಲಾರು ಹೇಳಲ್ಲ. ಸ್ವಲ್ಪ ಡೈಲಾಗ್ಸು ಹೇಳ್ಸೋಣ ಅಂತ, ಯಾರಿಗೆ ಕನ್ನಡ ಬರಲ್ಲ ಅವರಿಗೆ. ನಾನು ಮೇನ್ಲಿ ನಾನು ಸ್ವಲ್ಪ ಓಲ್ಡರ್ ಜನರೇಷನ್ ಕೇಳ್ತಿದ್ದೇನೆ ಅಂದ್ರೆ, ನಮ್ ಜನರೇಷನ್ ಅವರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ, ಎಲ್ಲಾರು ಮಾಡ್ತಾರೆ. ಈ ಓಲ್ಡನ್ ಜನರೇಷನ್ ಅಂತ ಹೇಳ್ತಾರಲ್ಲ, ಅದ್ರಲ್ಲೂ ಅವರೇ ಚಿಕ್ಕ ವಯಸ್ಸಿಂದ ಹೇಳ್ತಾ ಬಂದಿರೋದ್ರಿಂದ ಅವರಿಗೆ ಕೇಳೋಣ ಅಂತ. ಸೊ ಫಸ್ಟ್ ವಿಡಿಯೋ ಇಷ್ಟ ಆಗಿದೆ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಆಗಿತ್ತು, 4 ಜನ ಏನು ಹೇಳ್ತಾರೆ ಅಂತ ಕೇಳೋದು. ಸೊ ನೆಕ್ಸ್ಟ್ ತುಂಬ ವಿಡಿಯೋಸ್ ಪ್ಲ್ಯಾನ್ ಆಗಿದೆ, ತುಂಬ ವಿಡಿಯೋಸ್ ಆಲ್ರೆಡಿ ಶೂಟ್ ಆಗಿದೆ. ಸೊ ಒಂದೊಂದೇ ಬರ್ತಾ ಹೋಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಸ್ವಲ್ಪ ಆದರೂ ಚೆನ್ನಾಗಿದ್ದು ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ತನಕ ಸಿಗೋಣ ಮತ್ತೆ. ಬಾಯ್.